ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೇ ಇನ್ ಮೈ ಲೈಫ್ ಎರಡನೇ ಬ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಹಬ್ಬದ ಕ್ಲೀನಿಂಗ್ ನಡೀತಾ ಇದೆ. ಸೊ ನನಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾನು ಸ್ವಲ್ಪ ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಕ್ಲೀನ್ ಮಾಡಿದೆ ಇವತ್ತು, ಈಗ ನನ್ನ ವರ್ಕ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು. ಸೊ ಇಷ್ಟು ಇದೆ. ಸೊ ಆ ಕಡೆ ಎಲ್ಲ ಇನ್ನೂ ಇದೆ, ಬಟ್ ಅಷ್ಟು ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ಇವಾಗ. ಸೊ ಹಾಗಾಗಿ ನಾನು ಇವಾಗ ಜಸ್ಟ್ ಈ ಕಡೆ ಬೆಳೆದಿರೋದು ಮಾತ್ರ ಕ್ಲೀನ್ ಮಾಡ್ಕೊತೀನಿ. ಇವಾಗ ನಾನು ಇದನ್ನ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತ ಬರ್ತೀನಿ. ಅದೇ ನಾವು ಆ್ಯಕ್ಚುಲಿ ತುಂಬ ಬಿಸಿಲಿದೆ. ಸೊ ಟವಲ್ ತಗೋಬರ್ತೀನಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ಟೆ ಎಲ್ಲ ಇಲ್ಲೇ ಹಾಕಿದ್ದೀವಿ ಇವಾಗ ಕ್ಲೀನ್ ಮಾಡೋದಕ್ಕೆ. ಸೊ ಎಲ್ಲದೂ ಇಲ್ಲೇ ಇದೆ. ಅದು ಒಂದು ಬೆಡ್ರೂಮು, ಸುಮ್ಮನೆ ಬಿಟ್ಟಿದ್ದಾರೆ ಇದನ್ನು. ಸೊ ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಇವಾಗಲೇ ಫುಲ್ ಸುಸ್ತಾಗ್ಬಿಟ್ಟಿದೆ ಹಾಗೆ. ಫೈನಲಿ ತಿಂತು ಆಯಿತು. ಫುಲ್ಲು ಬೆವರೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಮೇಲೆಲ್ಲ ಕಸ ಹೊಡೆದಾಯಿತು, ತೋರಿಸ್ತೀನಿ ನಿಮಗೆ. ಸೊ ಇವಾಗ ನೋಡಿ ಮೇಲೆಲ್ಲ ಹಾಕ್ಕೊಂಡು ಹೊಡೆದಾಯಿತು. ಆ್ಯಕ್ಚುಲಿ ಇನ್ನು ಕೆಳಗಿದೆ ಹೊಡೆಯೋದು, ಕೆಳಗಿನ ಕೂಡ ಹೊಡೆದಿಲ್ಲ, ಇಲ್ಲೆಲ್ಲ ಹೊಡೆದಾಯ್ತು ಇವಾಗ.
ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗೀತು, ಹಬ್ಬದ್ದು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಪೂರ್ತಿ ಏನಾಗಿಲ್ಲ, ನನ್ನ ಹತ್ರ ಎಷ್ಟಾಯಿತೋ ಅಷ್ಟು ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟೆ. ಇವಾಗ ಉಳಿದಿದ್ದಷ್ಟು ಅಮ್ಮ ಮಾಡ್ತಿದ್ದಾಳೆ. ಸೊ ಇವಾಗ ಟೈಮ್ ಆಯಿತು, ಸೊ ಹಾಗಾಗಿ ನಾನು ಲಾಗಿನ್ ಆಗಕ್ಕೆ ಬಂದೆ. ಸೊ ಇನ್ನೂ ಕೂಡ ಊಟ ಕೂಡ ಮಾಡಿಲ್ಲ ನಾನು, ತುಂಬ ಬೇಗನೆ ಟೈಮ್ ಆಗಿಬಿಡ್ತು ಇವತ್ತು. ಹಾಗಾಗಿ ವರ್ಕ್ ಮಾಡ್ತೇನೆ, ಊಟ ಮಾಡೋಣ ಅಂತ ಬಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ತಿಂದಿದ ತಕ್ಷಣವೇ ನಾನು ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ಟೆ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಹುಳಗಳು ಓಡಾಡ್ತಿದ್ದಾವೆ. ಸೊ ಇವಾಗ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಊಟ ಮಾಡಬೇಕು. ಸೊ ಊಟಕ್ಕೆ ಇವತ್ತು ತಿಂಕ ಚಿಕನ್, ಇದು ಮೀನು ಮತ್ತು ರೈಸು. ದಿನ ನಾನ್ ವೆಜ್ ಇದ್ದೇ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಕೂಡ. ಸೊ ಹಾಗಾಗಿ ಇವಾಗ ನಾನು ಊಟ ಮಾಡ್ಕೊತಾನೇ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡಾಯ್ತು. ಸೊ ಇವಾಗ ಫುಲ್ ಕಂಟಿನ್ಯೂಸ್ ಆಗಿ ನಾನು 8:30 ತನಕ ವರ್ಕ್ ಮಾಡಬೇಕು. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ, ನಂಗೆ ನಾಳೆ ವೀಕ್ ಆಫ್ ಇದೆ, ನಾಳೆ ಮತ್ತು ನಾಡಿದ್ದು. ನಮ್ಮದು ಒಂದು ವೀಕ್ ಆಫ್ ಕೂಡ ರೊಟೇಷ್ನಲ್ ಇರೋದ್ರಿಂದ, ಸೊ ಯಾವಾಗ ಬೇಕಾದರೂ ಅವ್ರು ಹಾಕ್ತಿರ್ತಾರೆ ವೀಕ್ ಆಫ್ನ. ಸೊ ನಂದು ಈ ಸಂಡೇ ವರ್ಕ್ ಇತ್ತು. ಸೊ ಹಾಗಾಗಿ ಇವಾಗ ಶುಕ್ರವಾರ ಮತ್ತು ಶನಿವಾರ ವೀಕ್ ಆಫ್ ಇದೆ. ಸೊ ಇವತ್ತು ಲಾಸ್ಟು, ನಾಳೆ 2 ದಿನ ವೀಕ್ ಆಫ್ ಇದೆ. ಅದರಲ್ಲೂ ನಾನು ಹಬ್ಬಕ್ಕೆ ಅಂತ 2 ಡೇಸ್ ಲೀವ್ ತೊಗೊಂಡಿದ್ದೀನಿ. ಸೊ 4 ಡೇಸ್ ವರ್ಕ್ ಇರೋಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ, ಮತ್ತು ಇನ್ನೇನೂ ಇಲ್ಲ. ಬರೀ 10 ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಟೈಮ್ 8:30 ಆಯಿತು. ಸೊ ನನ್ನ ವರ್ಕು ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ಡೈಲಿ ಯಾವಾಗಲೂ ಕೂಡ ಈವ್ನಿಂಗ್ಗೆ ಸ್ನಾನ ಮಾಡೋದು, ಬಿಕಾಸ್ ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತೀನಿ. ಸೊ ಹಾಗಾಗಿ ಮೈಂಡ್ ಫುಲ್ ಸ್ಟ್ರೆಸ್ ಆಗಿರುತ್ತೆ, ಬಾಡಿನೂ ಕೂಡ ಸ್ಟ್ರೆಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಈವ್ನಿಂಗ್ಗೆ ಸ್ನಾನ ಮಾಡೋದು. ಇವಾಗ ಸ್ನಾನ ಮಾಡ್ಕೊಬಂದು ಊಟ ಮಾಡಿಕೊಂಡು ಅದಾಗಿದ್ಮೇಲೆ 11 ಗಂಟೆಗೆ ಲಾಗೌಟ್ ಟೈಮಿಂಗ್ಸ್ ಇರೋದು. 11 ಗಂಟೆಗೆ ಲಾಗೌಟ್ ಆಗಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಆವಾಗ ನಂದು ಡೇ ಇವತ್ತಿಗೆ ಎಂಡ್ ಆಗುತ್ತೆ. ನನ್ನ ಡೇ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ಡೈಲಿನೂ ಇದೇ ಥರ ಏನಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇವತ್ತು ಕ್ಲೀನಿಂಗ್ ಇದ್ದರಿಂದ ಸೊ ಅದನ್ನು ಕೂಡ ನಾನು ಹಾಕಿದ್ದೀನಿ. ಸೊ ನಾಳೆ ಇನ್ನು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಸೊ ಇದೇ ರೀತಿ ವೀಡಿಯೋಸ್ ನನ್ನ ಡೇ ಇನ್ ಮೈ ಲೈಫ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.